ಫ್ರೆಂಡ್ಸ್, ಅಲಸಂದೆ ಕಾಳಿನ ಮಸಾಲೆ ವಡೆ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಮಸಾಲೆ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಹಸಿಮೆಣಸಿನಕಾಯಿ ಒಂದು 7-8, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಅಂದರೆ ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಕಾರಿಯಾಗಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಅದಕ್ಕೆ ರುಬ್ಕೋಬೇಕು. ಮಿಕ್ಸಿಲಾದರೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಕಲ್ಲಲ್ಲಿ ರುಬ್ಬಿದ್ರೆ ಈ ಥರ ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ವಡೆ. ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇರಲಿ, ಬಿಸಿ ಆಗಬೇಕು. ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡೋಣ. ಇವಾಗ ನಿಧಾನಕ್ಕೆ ಬಿಟ್ಕೋಬೇಕು, ಎಣ್ಣೆ ಆಗಿಬಿಡುತ್ತೆ. ಹೀಗೆ ಒಂದೊಂದಾಗಿ ನಿಧಾನಕ್ಕೆ ಬಿಟ್ಕೊಳ್ಳಿ, ಎಣ್ಣೆ ಆಗಿಬಿಡುತ್ತೆ. ಹುಷಾರು, ಮಕ್ಕಳು ಇರ್ತಾರೆ ಜೊತೆಯಲ್ಲಿ, ಜೋಪಾನ ಕೆಲಸ ಮಾಡ್ತಾರೆ. ಇವಾಗೆಲ್ಲ ರಜೆ ಕೊಟ್ಟಿರ್ತಾರೆ, ಸ್ಕೂಲ್ ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಅಮ್ಮ ನಗ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದೆಯಾ ಅಂತ. ಹಾಗೆ ಬೇರೆ ಕೂಡ ಕಟ್ ಮಾಡ್ತಾರೆ. ಆಗಿದೆ, ಏನು ತೆಗ್ತೀನಿ. ಈ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬಿಟ್ಟರೆ ಸಿಗೋಗ್ಬಿಡುತ್ತೆ. ನೋಡಿ, ಪಾಪ ಅಮ್ಮ ನಾನು ಎಣ್ಣೆ ಹರಿಸ್ಕೊತೀನಿ ಅಂತ ಅಮ್ಮನೇ ಬಿಟ್ಟಿದ್ದಾರೆ. ಹೊರಗಡೆ ಕೆಲಸ ಮಾಡೋದ್ರಿಂದ ಏನಾದರೂ ಎಣ್ಣೆ ಆಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಪಾಪ ನಮ್ಮ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರೇ ಬಂದಿರುವಾಗ ಅಮ್ಮ ಬೈತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಆದ್ರೂ ನನ್ನ ಹತ್ರ ಅಡುಗೆ ಎಲ್ಲ ಮಾಡ್ಸಲ್ಲ. ಅದೇ ಅಲ್ಲ, ಇಷ್ಟೇ ಬೈದರು, ಜಗಳ ಮಾಡಿದ್ರು, ಮಕ್ಕಳ ಮೇಲೆ ಇರೋ ಪ್ರೀತಿ. ನಿಜನಮ್ಮ ಅಮ್ಮ, ಪುಟ್ಟಮ್ಮ, ನಿಜ ಅಲ್ವಾ? ನೀನು ನನಗೆ ಬೈಯೋದೇ ಇಲ್ಲ ಅಲ್ವಾ? ಪಾಪ ಅಲ್ವಾ ನೀನು? ಮಾತಾಡಮ್ಮ ಅಮ್ಮ, ಮಾತಾಡಲ್ವಾ? ಇರವ ಏನು ತುಂಬ್ತಿದ್ದೀರವ? ನೋಡಿ, ರೆಡಿ ಆಯಿತು. ಬನ್ನಿ ಟೇಸ್ಟ್ ನೋಡವ ಹೇಗಿರುತ್ತೆ ಅಂತ. ನೀವು ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ? ನೋಡಿ, ಬೆಂದಿದೆ. ಫ್ರೆಂಡ್ಸ್, ವಿಡಿಯೋ ಮಾಡೋಕ್ಕೂ ಕೊಡ್ತಾ ಇಲ್ಲ, ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ಥರ ಸಾಫ್ಟಾಗಿ. ವಾಹ್,